ಜೈ ಶ್ರೀರಾಮ್ ರೀ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಕ್ಕಾ ಹುಬ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ಪೈಕಿ ಬೆಳಗ್ಗೆ ಅದೆಲ್ಲೋ ಹೊಂಟಾಳ ಅಂತ ಅನ್ಕೋತೀರಿ. ವೇಟ್ ಹೇಳ್ತೀನಿ ನಿಮ್ಗೆ ಎಲ್ಲಿ ಹೊಂಟೀನಿ ನಾನು ಇವತ್ತು ಅಂತಂದು. ಒನ್ ಡೇದಾಗ ನಾವು ಎಲ್ಲೆಲ್ಲಿ ಹೋಗ್ಬೋದು, ಯಾವ್ಯಾವ ಪ್ಲೇಸ್ ನೋಡ್ಬೋದು ಹುಬ್ಳಿಯಿಂದ ಅಂತಂದು ಕವರ್ ಮಾಡ್ತೀನಿ ನಾನು ಇವತ್ತು. ಎಲ್ಲೆಲ್ಲಿ ಹೋಗ್ಬೋದು ಅಂತ ನಿಮಗೆ ತೋರಿಸ್ತೀನಿ, ಬರ್ರಿ. ಹುಬ್ಳಿ ಬಿಟ್ಟಿಂದ ನಾವು ನೆಕ್ಸ್ಟ್ ಗದಗಿಗೆ ರೀಚ್ ಆದ್ವಿ. ಹಸುವಾಗಿತ್ತಂತಂದ್ರೆ ಇಲ್ಲೇ ಒಂದು ಉಡುಪಿ ಹೋಟೆಲ್ನಾಗ ನಾಷ್ಟ ಮಾಡ್ಕೊಂಡ್ವಿ. ಅಲ್ಲಿಂದ ನಾವು ನಾಷ್ಟ ಮಾಡ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಕೊಪ್ಪಳ ರೀಚ್ ಆದ್ವಿ. ಕೊಪ್ಪಳ ನಿಯರ್ ಅದೇವಿ. ನಾವು ಹೋಗೋ ಪ್ಲೇಸ್ ಇನ್ನೊಂದು ಸ್ವಲ್ಪ ದೂರ ಇದೆ, ಭಾಳ ದೂರ ಏನಿಲ್ಲ. ಅಲ್ಲಿನೋ ಒಂಥರ ಬ್ರಿಡ್ಜ್ ಥರ ಕಾಣ್ತಿದೆ ನೋಡಿ. ಅಂಜನಾದ್ರಿ ಬೆಟ್ಟಕ್ಕೆ ಇನ್ನೂ 20 ಕಿಲೋಮೀಟರ್ ಇದೆ. ಬಟ್ ಇಲ್ಲೇ ರೈಲ್ ಗೇಟ್ ಹಾಕಿದ್ದಾರೆ, ರೈಲ್ ಬರ್ತಿತ್ತು ಅಂತಂದು. ಹುಬ್ಳಿಯಿಂದ ಅಂಜನಾದ್ರಿ ಬೆಟ್ಟಕ್ಕೆ 160 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ಹೋಗ್ಬೇಕಂತಂದ್ರೆ ಫಸ್ಟ್ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ರಿ, ಆಮೇಲೆ ಹುಲಿಗೆಮ್ಮ ಇದೆ ಅಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಕೊಪ್ಪಳದಾಗ ಗವಿಸಿದ್ದೇಶ್ವರ ಮಠ ಅಂತ ಇದೆ. ಇದು ನೋಡೋಕೆ ಪ್ಲೇಸ್ ಮಾತ್ರ ಮಸ್ತ್ ಇದೆ. ಈ ಮಠಕ್ಕೆ ನೀವು ಈವ್ನಿಂಗ್ ಏನಾದರೂ ಹೋದ್ರೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ. ನಾನು ಮುಂದೆ ಅದು ಮಠ ತೋರಿಸ್ತೀನಿ, ಅಲ್ಲೆಲ್ಲ ಫೋಟೋ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಇಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋ ರೂಟ್ನಾಗ ಈಗ ಇಲ್ಲೇ ಸ್ಟೇ ಆಗಕ್ಕೆ ರೆಸಾರ್ಟ್ ಸದ್ಯಕ್ಕೆಲ್ಲ ಮಾಡಿದ್ದಾರೆ. ನಾವು ಜಸ್ಟ್ ಈಗ ಅಂಜನಾದ್ರಿ ಬೆಟ್ಟ ರೀಚ್ ಆದ್ವಿ. ಮ್ಯಾಪ್ ಎಲ್ಲ ಹಾಕ್ಕೊಂಡ್ಬಂದ್ವಿ. ಮ್ಯಾಪ್ ನೋಡ್ರಿ, ನಿಮ್ಗೆ ತೋರಿಸಾತೀನಿ. ಇದೇ ಥರ ಮ್ಯಾಪ್ ಹಾಕ್ಕೊಂಡು ನಾವು ಜಸ್ಟ್ ಬಂದ್ವಿ. ನಾವು ಜಸ್ಟ್ ಈಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ವಿ. ಆನೆಗುಂದಿಯಿಂದ ಹುಲ್ಗಿಗೆ ಹೋಗೋ 2 ಕಿಲೋಮೀಟರ್ದಾಗ ಅಂಜನಾದ್ರಿ ಬೆಟ್ಟ ಸಿಗುತ್ತೆ ನಿಮ್ಗೆ. ಅಂಜನಾದ್ರಿ ಬೆಟ್ಟಕ್ಕೆ ಅಂಜನಾದ್ರಿ ಅಂತ ಯಾಕೆ ಕರೀತಾರೆ ಗೊತ್ತೇನು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೇನೆ ಬರ್ರಿ ಈ ವಿಡಿಯೋದಾಗ. ಅಂಜನಾ ದೇವಿ ಅಂತಂದು. ಅಂಜನಾ ದೇವಿ ಯಾರಂತಂದ್ರೆ ಆಂಜನೇಯನ ತಾಯಿ. ಅವರು ಇಲ್ಲಿ ವಾಸಿಸ್ತಿದ್ರಂತೆ. ಅದಕ್ಕೋಸ್ಕರ ಇದಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರೆ. ಆಮೇಲೆ ಇಲ್ಲೇ ಕೆಳಗೊಂದು ಹನುಮಪ್ಪ ಇತ್ತು, ಅಲ್ಲೇ ನಮಸ್ಕಾರ ಮಾಡಿಕೊಂಡು ನಾವು ಮೆಟ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಏನಿಲ್ಲ ಅಂದ್ರೆ ಬರೋಬ್ಬರಿ 525 ಮೆಟ್ಲುಗಳದಾವ. ಅದು ಹತ್ತಿಂದ ನಮ್ಗೆ ಅಂಜನಾದ್ರಿ ಬೆಟ್ಟ ಅಂದರೆ ಹನುಮಾನ್ ಟೆಂಪಲ್ ನಮ್ಗೆ ಸಿಗುತ್ತೆ. ಈ ದೇವಸ್ಥಾನ 15-16ನೇ ಶತಮಾನದಿಂದ ಇದೆ ಅಂತ ಇಲ್ಲಿ ನಂಬಿಕೆ ಇದೆ. ಆಮೇಲೆ ಈ ದೇವಸ್ಥಾನಕ್ಕೆ ಆಂಜನೇಯ ಜನ್ಮಸ್ಥಳ ಅಂತಲೂ ಹೆಸರಿದೆ. ನೀವು ಈ ದೇವಸ್ಥಾನ ಮೇಲೆ ಹತ್ತಿ ನೋಡಿದ್ರೆ ಇಲ್ಲಿಂದ ನಿಮ್ಗೆ ಕಿಷ್ಕಿಂಧೆ, ಹಂಪಿ ಎಲ್ಲನೂ ಕಾಣುತ್ತೆ. ಸನ್ಸೆಟ್ ಮತ್ತು ಸನ್ರೈಸ್ ಆಗೋ ಟೈಮಿಗೆ ಹೋದ್ರೆ ಫುಲ್ ಮಸ್ತಾಗಿ ಕಾಣುತ್ತೆ ಇದು. ಆಮೇಲೆ ನಾವು ಇದು ಅಂಜನಾದ್ರಿ ಬೆಟ್ಟ ನೋಡಿಕೊಂಡು ನೆಕ್ಸ್ಟ್ ನಾವು ಬೇರೆ ಪ್ಲೇಸಿಗೆ ನೋಡೋಕ್ಕಂತ ಹೋದ್ವಿ. ಅದೆಲ್ಲಿ ಅಂತಂದ್ರೆ ಹುಲಿಗೆಮ್ಮ ದೇವಿಗೆ. ಅಂಜನಾದ್ರಿ ಬೆಟ್ಟದಿಂದ ಹುಲಿಗೆಮ್ಮಗೆ ನಿಮಗೆ ಜಸ್ಟ್ 25 ಕಿಲೋಮೀಟರ್ ಆಗುತ್ತೆ. ರೋಡ್ ಮಾತ್ರ ಮಸ್ತ್ ಇತ್ತು, ಆ ಥರ ಏನೂ ಇದ್ದಿದ್ದಿಲ್ಲ. ಆಮೇಲೆ ಸೈಡಿಗೆ ನೇಚರ್ಸ್ ಎಲ್ಲ ಚಲೋ ಕಾಣತ್ತಿದ್ವು. ನಾವು ಜಸ್ಟ್ ಈಗ ಹುಲಿಗೆಮ್ಮಗೆ ರೀಚ್ ಆದ್ವಿ. ಇಲ್ಲಿ ಕಾಯಿ ಹಣ್ಣು ಅವೆಲ್ಲ ತೊಗೊಂಡು, ಪಾಳೆ ಏನು ಇದ್ದಿದ್ದಿಲ್ಲ, ಗದ್ದಲ ಇದ್ದಿದ್ದಿಲ್ಲ. ಜಲ್ದಿನ ಹೋದ್ವಿ. ಆಮೇಲೆ ದರ್ಶನ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲೇ ನಾವು ಹೋಗೋಷ್ಟ್ರಿಗೆ ಮಧ್ಯಾಹ್ನ ಆಗಿತ್ತು, 2 ಗಂಟೆ. ಅಲ್ಲೇ ಪ್ರಸಾದ ಇತ್ತು, ಪ್ರಸಾದ ಊಟ ಮಾಡ್ಕೊಂಡು ಮತ್ತು ಅಲ್ಲಿಂದ ಬಿಟ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಗವಿಸಿದ್ದೇಶ್ವರ. ನೋಡ್ರಿ, ಇದೆಲ್ಲ ರೋಡ್ ಕಾಣ್ತಿದ್ದ, ನೇಚರ್ ಕಾಣ್ತಿದ್ದ ಅಲ್ಲ, ಇದು ಜಸ್ಟ್ ಹುಲ್ಗಿಯಿಂದ ಗವಿಸಿದ್ದೇಶ್ವರಕ್ಕೆ ಹೋಗೋ ರೋಡ್. ಇದು ನೋಡ್ರಿ ಗವಿಸಿದ್ದೇಶ್ವರ ಮಠ. ಇದು ಕೊಪ್ಪಳದಾಗ ಬರುತ್ತೆ ನಿಮ್ಗೆ. ಇದನ್ನು ಪಶ್ಚಿಮ ಚಾಲುಕ್ಯ ರಾಜ ವಿಕ್ರಮಾದಿತ್ಯನ ಸೇನಾಧಿಪತಿಯಾಗಿದ್ದ ಮಹಾದೇವ ನಿರ್ಮಿಸಿದ್ದಾನೆಂದು ನಂಬಲಾಗಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠವನ್ನು ಗವಿಮಠ ಎಂದೂ ಕರೆಯುತ್ತಾರೆ. ಉತ್ತರ ಕರ್ನಾಟಕದ ಅತ್ಯಂತ ಹಳೆಯ ಮಠಗಳಲ್ಲಿ ಒಂದಾಗಿದೆ. ಗವಿಮಠವು ಕನಿಷ್ಠ 800 ವರ್ಷಗಳಷ್ಟು ಹಳೆಯದು ಮತ್ತು ಪ್ರಸಿದ್ಧ ಲಿಂಗಾಯತ ಮಠಗಳಲ್ಲಿ ಒಂದಾಗಿದೆ ಎಂದು ಇದನ್ನು ನಂಬಲಾಗಿದೆ.
ಇದೆಲ್ಲ ಬಿಲ್ಡಿಂಗ್ ನೋಡ್ಬೋದು ನೀವು, ಹಳೆ ಕಾಲದ 800 ವರ್ಷದ್ದಿದೆ. ಆಮೇಲೆ ನೀವು ಇದನ್ನೆಲ್ಲ ಗೂಗಲ್ನಾಗ ಸರ್ಚ್ ಮಾಡಿದರೂ ಗೊತ್ತಾಗುತ್ತೆ. ಆಮೇಲೆ ನಾವಿಲ್ಲಿ ಬಂದ್ವಿ, ಈ ಥರ ಇದೆಲ್ಲ ಹಿಂಗೆ ಗುಹೆ ಒಳಗೆ ಹಾಸಿ ಬರಬೇಕಿದೆ. ಒಳಗೆ ಶಿವನ ಗುಡಿ ಇದೆ. ಇದೆಲ್ಲ ಆರ್ಕಿಟೆಕ್ಚರ್ ಒಂಥರ ನೋಡೋಕೆ ಮಸ್ತಾಗಿದೆ. ಆಮೇಲೆ ಈವ್ನಿಂಗ್ ಹೋದರೆ ನಿಮ್ಗೆ ಲೈಟಿಂಗ್ಸ್ ಎಲ್ಲ ಸಿಗುತ್ತೆ. ಇದೆಲ್ಲ ನೋಡ್ಕೊಂಡು ನಾವು ವಾಪಸ್ ಹೋದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಇನ್ಫಾರ್ಮೇಟಿವ್ ಆಗಿ ಇದೆ ಅಂತಂದು. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.